ಮುಂಬೈನಲ್ಲಿ ವರುಣಾರ್ಭಟ ಜೋರಾಗಿದೆ. ರಕ್ಕಸ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಂಟೆಗೆ 60ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮುಂಬೈನಲ್ಲಿ ಭಾರಿ ವರುಣಾರ್ಭಟ, ರಕ್ಕಸ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಗಂಟೆಗೆ 60ರಿಂದ 70 ಕಿಲೋಮೀಟರ್ ವೇಗದ ಗಾಳಿ ಬೀಸ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಣೆ ಮಾಡಲಾಗಿದೆ. ಸುರಂಗದೊಳಗೆ ನುಗ್ಗಿದ ಮಳೆ ನೀರು ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇ ಜಲಾವೃತ, ಭೂಕುಸಿತಕ್ಕೆ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಮುಂಬೈ ಮಳೆಗೆ 10 ಮಂದಿ ಸಾವು ಅನ್ನೋ ಮಾಹಿತಿ. ಬ್ಯಾಡ್ ನ್ಯೂಸ್ ಅದು. 10 ಜನ ಸಾವಿಗೀಡಾಗಿದೆ. ಮುಂಬೈನಲ್ಲಿ ಭಾರಿ ವರುಣಾರ್ಭಟ. ಈಗಾಗಲೇ ಶಾಲೆ ಕಾಲೇಜು ಎಲ್ಲದಕ್ಕೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ದೊಡ್ಡ ಈಗಿನ ಟೆಕ್ನಾಲಜಿಯ ಅಡಿಯಲ್ಲಿ ಕಟ್ಟಲಾಗಿದ್ದ ಸುರಂಗ, ಆ ಸುರಂಗದೊಳಗೂ ಕೂಡ ನೀರು ನುಗ್ಗಿದೆ. ಸುರಂಗದೊಳಗೆ ನುಗ್ಗಿದ ನೀರು ಇದರಿಂದ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಅದರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಮುಂಬೈ ನಗರದಲ್ಲಿ 60ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಜೊತೆಗೆ ಇತ್ತೀಚೆಗೆ ನಿರ್ಮಾಣ ಆದಂತಹ ಅತ್ಯಂತ ಆಧುನಿಕ ಅತ್ಯಂತ ಆಧುನಿಕ ಸುರಂಗ ಮಾರ್ಗ ಅಂತ ಏನು ಕರಿತೀವಿ, ಆ ತರಹದೊಂದು ಸುರಂಗ ಮಾರ್ಗದ ಒಳಗೆ ನೀರು ನುಗ್ಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸುವಂತೆ ನೀರು ನುಗ್ಗಿದೆ. ಇದರಿಂದ ಬಹಳ ದೊಡ್ಡ ಅವಾಂತರವೇ ಮುಂಬೈನಲ್ಲಿ ಸೃಷ್ಟಿಯಾಗಿರುವಂತಹದ್ದು. ಮುಂಬೈ ನಗರದಲ್ಲಿ ಈ ಪರಿ ನೀರು ನುಗ್ಗಿ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಸುರಂಗದೊಳಗೆ ನುಗ್ಗಿದ ನೀರು ಜನರಲ್ಲಿ ಆತಂಕ.